ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾಡ ಕಚೇರಿಯಲ್ಲಿ ಯಾವುದೇ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ ನಂತರ ಅದು ಯಾವ ರೀತಿ ಅದರ ಬಗ್ಗೆ ಸ್ಟೇಟಸನ್ನು ಚೆಕ್ ಮಾಡಬೇಕಪ್ಪ ಅಂತಂದರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೇನೆ. ಮೊದಲಿಗೆ ನಮ್ಮ ಚಾನಲ್ಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡಿದ್ದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಇವಾಗ ಹೊಸದಾಗಿ ಒಂದು ನಾಡ ಕಚೇರಿಯಲ್ಲಿ NK5 ಅಂತ ಒಂದು ಹೊಸ ವೆಬ್ಸೈಟ್ ಬಂದಿದೆ. ಆ ಒಂದು ಹೊಸ ವೆಬ್ಸೈಟಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ ನಂತರ ನಮಗೆ ಒಂದು ಸ್ಟೇಟಸನ್ನು ನೋಡಬೇಕಾಗಿರುತ್ತೆ. ಕೆಲವೊಂದು ಟೈಮ್ ಏನಪ್ಪ ಅಂದರೆ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಿದ ನಂತರ ನಿಮಗೆ ಒಂದು ID ನಂಬರನ್ನು ಕೊಟ್ಟಿರ್ತಾರೆ. ನಿಮ್ಮ ID ನಂಬರನ್ನು ಸಬ್ಮಿಟ್ ಸಕ್ಸಸ್ಫುಲ್ ಆಗಿದೆಯಾ ಅಥವಾ ಇಲ್ಲ ಅಂತ ಹೇಗೆ ನೋಡಬೇಕು, ಅದಕ್ಕೆ ಚೆಕ್ ಮಾಡೋಕ್ಕೋಸ್ಕರ ನಾವು ಡೈರೆಕ್ಟಾಗಿ ಇಲ್ಲಿಂದ ತಹಸೀಲ್ ಆಫೀಸ್ಗೆ ವಿಸಿಟ್ ಮಾಡಿ ಅಲ್ಲಿ ಚೆಕ್ ಮಾಡ್ಕೊಂಡು ಬರೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಅದೇ ಮನೇಲಿ ಕೂತ್ಕೊಂಡು ಈಸಿಯಾಗಿ ನೀವು ಮೊಬೈಲಲ್ಲಿ ಹೇಗೆ ನೋಡಬೇಕಪ್ಪ ಅಂತಂದರೆ ಅದರ ಬಗ್ಗೆ ಸಂಪೂರ್ಣವಾಗಿ ನಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಫ್ರೆಂಡ್ಸ್, ಯಾವುದೇ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಬ್ರೌಸರಲ್ಲಿ ಬಂದಮೇಲೆ ಇಲ್ಲಿ ಗೂಗಲಲ್ಲಿ NK5 ಸ್ಟೇಟಸ್ ಅಂತ ಸರ್ಚ್ ಮಾಡಿ. NK5 ಅಂತ ಹೊಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಇಲ್ಲಿ ಬಂದಿರುತ್ತೆ. NK5 ಸ್ಟೇಟಸ್ ಅಂತ ಇಲ್ಲಿ ಸರ್ಚ್ ಮಾಡಿದ ನಂತರ ಫಸ್ಟ್ ಆಪ್ಷನ್ ಇಲ್ಲಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನಾಡ ಕಚೇರಿ ಪವರ್ಡ್ ಬೈ ನ್ಯಾಷನಲ್ ಇನ್ಫಾರ್ಮೇಟಿಕ್ಸ್ ಸೆಂಟರ್ ಅಂತ ಇದೆ. ಈ ಒಂದು ಫಸ್ಟ್ ಆಪ್ಷನಲ್ಲಿ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ID ನಂಬರ್ ಹಾಗೂ ನಿಮ್ಮ ಕ್ಯಾಪ್ಚರ್ ನಂಬರ್ನ ಎಂಟ್ರಿ ಮಾಡೋಂಥ ಒಂದು ಆಪ್ಷನ್ ತೋರಿಸ್ಕೊಡುತ್ತೆ. ಸೊ ಫ್ರೆಂಡ್ಸ್, ಈ ಥರ ಬಂದಮೇಲೆ ಇಲ್ಲಿ ಸ್ವೀಕೃತಿ ಸಂಖ್ಯೆ ಅಥವಾ ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ. ನೀವು ಮೊಬೈಲ್ ನಂಬರ್ ಯಾವುದು ಕೊಟ್ಟಿದ್ರೆ ಮೊಬೈಲ್ ನಂಬರ್ ಮುಖಾಂತರ ಡೈರೆಕ್ಟಾಗಿ ಇಲ್ಲಿಂದ OTP ಹಾಕೊಂಡು ಅಲ್ಲಿಂದ ಸ್ಟೇಟಸನ್ನು ನೋಡ್ಬೋದು. ಇಲ್ಲದಿದ್ದರೆ ನಿಮ್ಮ ಹತ್ರ ID ನಂಬರ್ ಇದ್ದರೆ ಆ ID ನಂಬರ್ ಕೂಡ ಹಾಕಿ ಇಲ್ಲಿಂದ ಸರ್ಚ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ID ನಂಬರ್ನ ಸರ್ಚ್ ಮಾಡೋದಾದ್ಮೇಲೆ ತೋರಿಸ್ಕೊಡ್ತೇನೆ. ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ಮೇಲೆ ಒಂದು ID ನಂಬರ್ನ ಹಾಕೊಳ್ಳೋಣ. ಸೊ ಫ್ರೆಂಡ್ಸ್, ID ನಂಬರ್ ಹಾಕಿದ ನಂತರ ಇಲ್ಲ ಒಂದು ಕ್ಯಾಪ್ಚರ್ ಕೋಡ್ ತೋರಿಸ್ಕೊಡ್ತಾ ಇದೆ. ಆ ಕ್ಯಾಪ್ಚರ್ ಕೋಡ್ನಲ್ಲಿ ಈ ಬಾಕ್ಸಲ್ಲಿ ಎಂಟ್ರಿ ಮಾಡಬೇಕು. ಆ್ಯಸ್ ಪರ್ ಇದ್ದಂಥ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಿದ ನಂತರ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಇದೆ. ಇದ್ರ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ವಾಸ್ತವ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ಸೊ ಫ್ರೆಂಡ್ಸ್, ಇಲ್ಲಿ ವಾಸ್ತವ ಪ್ರಮಾಣ ಪತ್ರದ ಕೋರಿಕೆ ಅರ್ಜಿಯನ್ನು ಸ್ವೀಕರಿಸಿದೆ ಅಂತ ತೋರಿಸ್ಕೊಡುತ್ತೆ. ಇಲ್ಲಿ ID ನಂಬರ್ ಹಾಕಿದ ಮೇಲೆ ಕೆಲವೊಂದು ಟೈಮ್ ಮಿಸ್ಟೇಕ್ ಆಗಿ ಯಾರ ಹೆಸರು ಬರುತ್ತೋ ಅದು ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ID ನಂಬರ್ನ ಹಾಕಿದ ನಂತರ ಇಲ್ಲಿ ಅರ್ಜಿದಾರ ಹೆಸರು, ತಂದೆ ಹೆಸರು, ತಾಯಿ ಹೆಸರು ಹಾಗೂ ವಿಳಾಸವನ್ನು ಇಲ್ಲಿ ಡೀಟೇಲ್ಸ್ ಆಗಿ ಇಲ್ಲಿ ಮೆನ್ಷನ್ ಆಗುತ್ತೆ. ಮುಂಚೆ ಏನಪ್ಪ ಅಂತಂದರೆ ಯಾವುದೇ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ರೆ NK4 ವೆಬ್ಸೈಟಲ್ಲಿ ಬರೀ ID ನಂಬರ್ ಸ್ಟೇಟಸ್ ತೋರಿಸ್ಕೊಡ್ತಿತ್ತು. ಬಟ್ ಈ ಥರ ಅಪ್ರೂವಲ್ ಆದಂಥ ಡೀಟೇಲ್ಸನ್ನು ಹೆಸರು ಎಲ್ಲ ಅಡ್ರೆಸ್ಸು ಎಲ್ಲ ಬರ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಸೊ ಫ್ರೆಂಡ್ಸ್, ಇಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ID ನಂಬರ್ ಹಾಕಿದ ನಂತರ ಇಲ್ಲಿ ಎಲ್ಲ ಡೀಟೇಲ್ಸ್ ಬರುತ್ತೆ. ನಂತರ ಫ್ರೆಂಡ್ಸ್, ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ ನಂತರ ನಮ್ಮ ಅರ್ಜಿನ ಸ್ವೀಕರಿಸಿದಂಥ ಆಪ್ಷನ್ ತೋರಿಸ್ಕೊಡ್ತಾ ಇದೆ. ಸ್ವೀಕರಿಸಿದ ಅಂತಂದರೆ ಇಲ್ಲಿ ಫಸ್ಟ್ ಆಪ್ಷನಲ್ಲಿ ನಾಡ ಕಚೇರಿ ಆಪರೇಟರ್ ಹತ್ರ ಇಲ್ಲಿ ಅರ್ಜಿಯನ್ನು ಸ್ವೀಕರಿಸಿದೆ. ನಂತರ ಫ್ರೆಂಡ್ಸ್, ಇಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಹತ್ರ ಹೋಗುತ್ತೆ. ಅದಾದ ನಂತರ ಕಂದಾಯ ನಿರೀಕ್ಷಕ ಹತ್ರ ಹೋಗುತ್ತೆ. ನಂತರ ವಿಷಯ ನಿರ್ವಾಹಕರ ಹತ್ರ ಹೋಗುತ್ತೆ. ನಂತರ ಇಲ್ಲಿ ತಹಸೀಲ್ದಾರ್ ಲಾಗಿನ್ ಹೋಗುತ್ತೆ. ತಹಸೀಲ್ದಾರ್ ಥಂಬ್ ಮಾಡಿದ ನಂತರ ಇಲ್ಲಿ ಅಪ್ರೂವಲ್ ಆಗಿ ಮತ್ತೆ ನಾಡ ಕಚೇರಿ ಆಪರೇಟರ್ ಅಂದರೆ ಯಾರ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರ ಅವ್ರ ಲಾಗಿನ್ಗೆ ರಿಟರ್ನ್ ಆಗಿ ಇಲ್ಲಿ ಅಪ್ರೂವಲ್ ಆದಂಥ ಅಥವಾ ರಿಜೆಕ್ಟ್ ಆದಂಥ ಸರ್ಟಿಫಿಕೇಟ್ ಅಲ್ಲಿ ಇಲ್ಲಿ ಬಂದಿರುತ್ತೆ. ಈ ಕಾಲಮ್ಗೆ ನೋಡ್ಕೋಬಹುದು. ಸೊ ಫ್ರೆಂಡ್ಸ್, ಒಂದು ಕಂಪ್ಲೀಟ್ ಆದಂಥ ID ನಂಬರ್ ಕೂಡ ಇಲ್ಲಿ ಹಾಕಿ ನಿಮಗೆ ತೋರಿಸ್ಕೊಡ್ತೇನೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡೋಣ. ನಂತರ ಫ್ರೆಂಡ್ಸ್, ಅದೇ ಥರ ಇಲ್ಲಿ ಕ್ಯಾಪ್ಚರ್ ಕೋಡ್ ಕೂಡ ಸೇಮ್ ಇದ್ದಂಥ ಕ್ಯಾಪ್ಚರ್ ಕೋಡ್ನಲ್ಲಿ ಎಂಟ್ರಿ ಮಾಡಿ ನಂತರ ಸ್ಥಿತಿಯನ್ನು ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್, ಇಲ್ಲಿ ಕ್ಯಾಪ್ಚರ್ ಕೋಡ್ ಸ್ವಲ್ಪ ರಾಂಗ್ ಆಗಿದೆ. ನಂತರ ಮತ್ತೆ ಬೇರೆ ಕ್ಯಾಪ್ಚರ್ನ ಬೇಕಾದ್ರೆ ತೊಗೋಬೋದು. ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಕರೆಕ್ಟಾಗಿ ಕಾಣ್ತಂಥ ಕ್ಯಾಪ್ಚರ್ ಕೋಡನ್ನ ತೊಗೊಂಡು ಇಲ್ಲಿಂದ ಟೈಪ್ ಮಾಡಿ. ಅದಾದ ಫ್ರೆಂಡ್ಸ್, ಇಲ್ಲಿ ಸ್ಥಿತಿಯನ್ನು ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಡೀಟೇಲ್ಸನ್ನು ಮೆನ್ಷನ್ ಆಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಆದಾಯ ಪ್ರಮಾಣ ಪತ್ರ ಒಂದು ಅರ್ಜಿ ಸಲ್ಲಿಕೆ ಮಾಡಿದ ಇತ್ತು, ಈಗಾಗಲೇ ಮುದ್ರಿಸಲಾಗಿದೆ ಅಂತ ತೋರಿಸ್ಕೊಡ್ತಾ ಇದೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಅರ್ಜಿದಾರರ ಹೆಸರು ಇದೆ, ಇಲ್ಲ ತಂದೆ ಹೆಸರು, ಡೀಟೇಲ್ಸ್, ಅಡ್ರೆಸ್ ಎಲ್ಲ ಬಂದಿರುತ್ತೆ. ನಂತರ ಫ್ರೆಂಡ್ಸ್, ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ ನಂತರ ಇಲ್ಲಿ ಓಪನಿಂಗ್ ನಿಮ್ಮ ಅನಿಸಿಕೆ ಏನಿದೆ ಅಂದರೆ ಗ್ರಾಮ ಲೆಕ್ಕಾಧಿಕಾರಿ ಏನಾದ್ರು ಮಾಡಿದ್ದಾರೆ ಅನಿಸಿಕೆ ಓಕೆ ಅಂತ ಕೊಟ್ಟಿದ್ದಾರೆ. ನಂತರ ಕಂದಾಯ ನಿರೀಕ್ಷೆ ಕೂಡ ಓಕೆ ಮಾಡಿದ್ದಾರೆ. ಅನಂತರ ಫ್ರೆಂಡ್ಸ್, ಇಲ್ಲಿ ವಿಷಯ ನಿರ್ವಾಹಕರು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರ ಫ್ರೆಂಡ್ಸ್, ಇಲ್ಲಿ ಉಪ ತಹಸೀಲ್ದಾರ್ ಹತ್ರ ಇಲ್ಲಿ ಈ ಡೇಟಿಗೆ ಅಪ್ರೂವಲ್ ಆಗಿದೆ. ನಂತರ ಆಪರೇಟರ್ ಲಾಗಿನ್ಗೆ ಈ ಡೇಟಿಗೆ ಇಲ್ಲಿಂದ ಪ್ರಿಂಟ್ಔಟ್ ಅನ್ನು ತೆಗೆದುಕೊಳ್ಳಲಾಗಿದೆ ಅಂತ ತೋರಿಸ್ಕೊಡ್ತಾ ಇದೆ. ಸೊ ಫ್ರೆಂಡ್ಸ್, ಅಪ್ರೂವಲ್ ಆದ ನಂತರ ಇಲ್ಲಿ ಗ್ರೀನ್ ಬರುತ್ತೆ. ಏನಾದರೂ ರಿಜೆಕ್ಟ್ ಆದರೆ ಇಲ್ಲಿ ಪಿಂಕ್ ಕಲರ್ಲಿ ನಿಮಗೆ ಇಲ್ಲಿ ಮೆನ್ಷನ್ ಆಗುತ್ತೆ. ಸೊ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ನೀವು ಆನ್ಲೈನ್ ಮುಖಾಂತರ NK5 ವೆಬ್ಸೈಟಲ್ಲಿ ಸ್ಟೇಟಸನ್ನು ನೋಡ್ಬೋದು. ಸೊ ಫ್ರೆಂಡ್ಸ್, ನಮ್ಮ ಮಾಹಿತಿಯನ್ನು ವೇಸ್ಟ್ ಆಗೋದಿಲ್ಲ, ನಮ್ಮ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.